ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಲಾಲ್ಬಾಗ್ ಫ್ಲವರ್ ಶೋಗೆ ಅಂತ ಬಂದಿದ್ವಿ. ಬಟ್ ಎಂಟ್ರಿ ಆದ ತಕ್ಷಣ ನಮಗೆ ಸಿಕ್ಕಿದ್ದು ಫ್ಲವರ್ಸ್ ಎಲ್ಲ ಮಳೆ. ಆಮೇಲೆ ಮಳೆ ಏನೋ ನಿಂತೋಯ್ತು. ಬಟ್ ಇನ್ನೊಂದು ಚಾಲೆಂಜ್ ಆಲ್ರೆಡಿ ನಮಗೆ ರೆಡಿ ಇತ್ತು. ಅದೇನಂದರೆ ಅಲ್ಲಿ ತುಂಬಾ ಹೆವಿ ಕ್ರೌಡ್ ಇತ್ತು. ಆ ಟೈಮಲ್ಲಿ ನಮಗೆ ಅನಿಸಿದ್ದೇನೆಂದರೆ ಈ ಮಳೆಯಲ್ಲಿ ಇಷ್ಟು ಕ್ರೌಡಲ್ಲಿ ನಾವು ಈ ಫ್ಲವರ್ ಶೋಗೆ ಬಂದಿರೋದು ಆ್ಯಕ್ಚುಲಿ ವರ್ತಾ ಅಂತ. ಬಟ್ ಗ್ಲಾಸ್ ಹೌಸಲ್ಲಿ ಒಳಗಡೆ ಹೋದ್ಮೇಲೆ ಗೊಮ್ಮಟೇಶ್ವರ ಇರ್ಬೋದು, ಹಾಗೂ ಅಲ್ಲಿನ ಥೀಮ್ ಏನೇನು ಮಾಡಿದ್ರಲ್ಲ ಅದೆಲ್ಲ ಫ್ಲವರ್ಸ್ ಜೊತೆ ಕಂಬೈನ್ ಮಾಡಿ ಕ್ರಿಯೇಟ್ ಮಾಡಿರೋ ಥರ ನೋಡಿ ನಮಗೆ ಕಂಪ್ಲೀಟಾಗಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸಿಕ್ತು. ಸೊ ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಜಸ್ಟ್ ಫ್ಲವರ್ಸ್ನ ತೋರಿಸಲ್ಲ, ಈ ಫ್ಲವರ್ ಶೋನ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್, ಈ ಸಲ ಥೀಮ್ ಏನು, ಗ್ಲಾಸ್ ಹೌಸ್ ಒಳಗೆ ಇರುವ ಸ್ಟ್ಯಾಚ್ಯೂಸ್ ಯಾರ್ದು, ಗೊಮ್ಮಟೇಶ್ವರಗೆ ಕನೆಕ್ಷನ್ ಏನು, ಕ್ರೌಡ್ ಹೇಗಿದೆ, ರೈಡ್ನಿಂದ ಏನು ಪ್ರಾಬ್ಲಮ್ ಆಯಿತು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಬಿಕಾಸ್ ಎಂಡಲ್ಲಿ ನಾನು ನಿಮಗೆ ಫೈನಲ್ ರೇಟಿಂಗ್ ಕೂಡ ಕೊಡ್ತೀನಿ. ಹಾಗೂ ಇನ್ನೂ ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬ್ಯಾಂಗ್ಳೂರಿನ ಒನ್ ಆಫ್ ದ ಐಕಾನಿಕ್ ಪ್ಲೇಸ್ ಆದ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ಗೆ ಬಂದಿದ್ದೀವಿ. ಲಾಲ್ಬಾಗ್ ಅಂದರೆ ಆಲ್ರೆಡಿ ಬೆಂಗಳೂರು ಪೀಪಲ್ಗೆ ತುಂಬ ಫೆಮಿಲಿಯರ್ ಪ್ಲೇಸ್ ಅಂತ ಹೇಳ್ಬೋದು. ನಾರ್ಮಲ್ ಡೇಸಲ್ಲಿ ಗ್ರೀನರಿ, ಬ್ಯೂಟಿಫುಲ್ ಟ್ರೀಸ್, ಪ್ಲಾಂಟ್ಸ್ ಮತ್ತು ಪೀಸ್ಫುಲ್ ಅಟ್ಮಾಸ್ಫಿಯರ್ಗೆ ಇದು ಫೇಮಸ್. ಬಟ್ ಫ್ಲವರ್ ಶೋ ಟೈಮಲ್ಲಿ ಲಾಲ್ಬಾಗ್ ಕಂಪ್ಲೀಟ್ಲಿ ಬೇರೆ ಲುಕ್ಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಪ್ರತಿ ವರ್ಷ ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇ ಒಕೇಶನ್ಸ್ಗೆ ಲಾಲ್ಬಾಗಲ್ಲಿ ಗ್ರ್ಯಾಂಡ್ ಫ್ಲವರ್ ಶೋಸ್ ನಡೆಯೋದು ಲಾಂಗ್ ಸ್ಟ್ಯಾಂಡಿಂಗ್ ಟ್ರೆಡಿಷನ್ ಅಂತಲೇ ಹೇಳ್ಬೋದು. ನಾವು ಎಂಟ್ರಿ ಆಗಿ ಸ್ವಲ್ಪ ದೂರ ಹೋದ್ವಿ ಅಷ್ಟೇ, ಆಲ್ರೆಡಿ ಮಳೆ ಸ್ಟಾರ್ಟ್ ಆಗೋಯ್ತು. ಹೇಗೋ ಛತ್ರಿ ಇರೋರು ಬಚಾವು, ನಾವು ಕೂಡ ಛತ್ರಿ ತೊಗೊಂಡು ಹೋಗಿದ್ವಿ. ಪಾಪ ಮಕ್ಕಳು ಇರೋರೆಲ್ಲ ತುಂಬಾ ಒದ್ದಾಡ್ತಾಯಿದ್ರು. ಆನೆಸ್ಟ್ಲಿ ಹೇಳಬೇಕಂದ್ರೆ ಫಸ್ಟಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಯಾಕಂದರೆ ಫ್ಲವರ್ ಶೋಗೆ ಬಂದಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಫ್ಲವರ್ಸ್ ನೋಡಬೇಕು, ವಿಡಿಯೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡು ಬಂದಿರ್ತೀವಿ. ಬಟ್ ಸಡನ್ನಾಗಿ ರೈಡ್ ಬಂದರೆ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಸೊ ನೀವು ಏನಾದ್ರು ಈ ಸಲ ಫ್ಲವರ್ ಶೋಗೆ ಬರೋಕ್ಕೆ ಪ್ಲ್ಯಾನ್ ಮಾಡಿದರೆ ದಯವಿಟ್ಟು ಅಂಬ್ರೆಲಾ ಅಥವಾ ರೈನ್ ಕೋಟ್ನ ಡೆಫಿನೆಟ್ ಆಗಿ ಕ್ಯಾರಿ ಮಾಡಿ. ಲಾಲ್ಬಾಗ್ ನೋಡೋಣ ಅಂತ, ಫ್ಲವರ್ ಶೋ ನೋಡೋಣ ಅಂತ ಬಂದರೆ ಮಳೆ ಸಿಗಾಕೊಂಡಿದ್ದೀವಿ. ಆದರೆ ಹೆಂಗೋ ನಮ್ಮ ಹತ್ರ ಛತ್ರಿ ಇರೋದ್ರಿಂದ ನಾವು ಸೇಫಾಗಿ ಹೋಗ್ತಾ ಇದ್ವಿ. ಸ್ವಲ್ಪ ಹೊತ್ತಾದಮೇಲೆ ಮಳೆ ನಿಂತೋಯ್ತು. ಆ್ಯಕ್ಚುಲಿ ರೈನ್ ಸ್ಟಾಪ್ ಆದಮೇಲೆ ಲಾಲ್ಬಾಗ್ ಅಟ್ಮಾಸ್ಫಿಯರ್ ತುಂಬಾ ಬ್ಯೂಟಿಫುಲ್ ಆಗಿ ಆಯಿತು. ಫ್ಲವರ್ಸ್ ಮತ್ತು ಪ್ಲಾಂಟ್ಸ್ ಮೇಲೆ ವಾಟರ್ ಡ್ರಾಪ್ಲೆಟ್ಸ್, ಗಾರ್ಡನ್ ಫುಲ್ ಫ್ರೆಶ್ ಆಗಿ, ವೆದರ್ ಕೂಡ ಕೂಲಾಗಿ, ಹಾಟ್ ಸನ್ ಇಲ್ಲದೆ ತುಂಬಾ ಚೆನ್ನಾಗಿತ್ತು. ಆದರೆ ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದನೇ ಏನೋ ಗೊತ್ತಿಲ್ಲ, ತುಂಬಾ ಕ್ರೌಡ್ ಇತ್ತು. ಇನ್ಫ್ಯಾಕ್ಟ್ ಇವತ್ತು ಪೇಪರಲ್ಲಿ ನಾನು ಚೆಕ್ ಮಾಡಿದೆ, ನೆನ್ನೆ ಲೈಕ್ ಸಂಡೇ ತುಂಬ ಹೆವಿ ಕ್ರೌಡ್ ಸೇರಿದರು ಲಾಲ್ಬಾಗ್ ಫ್ಲವರ್ ಶೋಗೆ ಅಂತ ಸಹ ಕೊಟ್ಟಿದ್ದರು. ಎಸ್ಪೆಷಲಿ ಗ್ಲಾಸ್ ಔಟ್ ಸೈಡ್ ಹೋಗ್ತಾ ಹೋದರೆ ಮೂಮೆಂಟ್ ತುಂಬಾ ಸ್ಲೋ ಆಯಿತು ಅಂತ ಹೇಳ್ಬೋದು. ಒಂದು ಬ್ಯೂಟಿಫುಲ್ ಡಿಸ್ಪ್ಲೇ ಬಂದರೆ ಸಾಕು, ಅಲ್ಲಿ ಜನ ಎಲ್ಲ ಸೆಲ್ಫಿ ವಿಡಿಯೋ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ರು. ಸೊ ನ್ಯಾಚುರಲ್ ಆಗಿ ಕ್ರೌಡ್ ಜಾಮ್ ಆಗುತ್ತೆ. ನಿಮಗೆ ಪೀಸ್ಫುಲ್ ಆಗಿ ಫ್ಲವರ್ಸ್ ನೋಡಬೇಕು ಅಂದರೆ ನನ್ನ ಸಜೆಷನ್ ಅರ್ಲಿ ಮಾರ್ನಿಂಗ್ ವೀಕ್ ಡೇ ವಿಸಿಟ್ ಮಾಡಿ. ವೀಕೆಂಡ್ ಅಥವಾ ಪೀಕ್ ಹಾಲಿಡೇ ಟೈಮಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ. ಈಗ ನಾವು ಮೇನ್ ಹೈಲೈಟ್ಗೆ ಬರೋಣ. ಈ ಸಲ ಲಾಲ್ಬಾಗ್ ಫ್ಲವರ್ ಶೋ ಜಸ್ಟ್ ರ್ಯಾಂಡಮ್ ಫ್ಲವರ್ ಡೆಕೋರೇಷನ್ಸ್ ಅಲ್ಲ. ಫ್ಲವರ್ ಶೋನ ಮೇಜರ್ ಥೀಮ್ ಅಂದರೆ ಗಂಗಾ ಡೈನೆಸ್ಟಿ ಮತ್ತು ಕರ್ನಾಟಕ ಹೆರಿಟೇಜ್ ಇತ್ತು. ಗಂಗಾ ಡೈನೆಸ್ಟಿ ಕರ್ನಾಟಕ ಹಿಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ರಾಯಲ್ ಡೈನೆಸ್ಟಿ. ನಾವು ಗ್ಲಾಸ್ ಹೌಸ್ ಎಂಟ್ರಿ ಆಗಿದ ಕೂಡಲೇ ನಮಗೆ ಕಾಣೋದು ಗಂಗಾ ಡೈನೆಸ್ಟಿನ ರೀಕ್ರಿಯೇಟ್ ಮಾಡಿರೋದು. ಇಲ್ಲಿ ಎಂಟೈರ್ ಸ್ಟ್ರಕ್ಚರ್ನ 1000 ಆಫ್ ಫ್ಲವರ್ಸ್ ಯೂಸ್ ಮಾಡಿ ಕ್ರಿಯೇಟ್ ಮಾಡಿದ್ದಾರೆ. ಡಿಫ್ರೆಂಟ್ ಕಲರ್ಸ್ನ ಫ್ಲವರ್ ಯೂಸ್ ಮಾಡಿದ್ದಾರೆ. ಆಮೇಲೆ ಆ ಸ್ಟ್ರಕ್ಚರ್ನ ಪಕ್ಕದಲ್ಲಿ ಗಂಗಾ ಸಾಮ್ರಾಟ್ ಶ್ರೀ ಪುರುಷ ಅವರ ರೆಪ್ರೆಸೆಂಟೇಷನ್ ಮತ್ತು ಅವರ ಜೊತೆ ಎಲಿಫ್ಯಾಂಟ್ನ ತೋರಿಸಿದ್ದಾರೆ. ನನ್ನ ಅಟೆನ್ಷನ್ನ ಫಸ್ಟ್ ಅಟ್ರ್ಯಾಕ್ಟ್ ಮಾಡಿದ್ದು ಈ ಹ್ಯೂಜ್ ಎಲಿಫ್ಯಾಂಟ್ ಅಂತಲೇ ಹೇಳ್ಬೋದು. ಎಲಿಫ್ಯಾಂಟ್ನ ರಾಯಲ್ ಆರ್ನಮೆಂಟ್ಸ್ ಇರ್ಬೋದು, ಜೊತೆಗೆ ಡೆಕೋರೇಟ್ ಮಾಡಿದ್ದಾರೆ. ಅದು ಗಂಗಾ ರೂಲರ್ಸ್ನ ರಾಯಲ್ ಪವರ್ ಮತ್ತು ಮಿಲಿಟರಿ ಸ್ಟ್ರೆಂತ್ ರೆಪ್ರೆಸೆಂಟ್ ಮಾಡುತ್ತೆ. ಇದ್ರದ್ದು ಬ್ಯೂಟಿ ಏನಂದರೆ ಡಿಸ್ಟೆನ್ಸಿಂದ ನೋಡಿದ್ರೆ ಒಂದು ಗ್ರ್ಯಾಂಡ್ ಹಿಸ್ಟೋರಿಕಲ್ ಮಾನ್ಯುಮೆಂಟ್ ಥರ ಕಾಣಿಸುತ್ತೆ. ಬಟ್ ಕ್ಲೋಸಪ್ಪಲ್ಲಿ ನೋಡಿದಾಗ ಇದು ಫ್ಲವರ್ಸಿಂದ ಕ್ರಿಯೇಟ್ ಮಾಡಿರೋದು ಅಂತ ಗೊತ್ತಾಗುತ್ತೆ. ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 100s ಅಥವಾ 1000 ಇಂಡಿವಿಜುವಲ್ ಫ್ಲವರ್ಸ್ನ ಕೇರ್ಫುಲ್ಲಿ ಅರೇಂಜ್ ಮಾಡಿ ಒಂದು ಕಂಪ್ಲೀಟ್ ಹಿಸ್ಟೋರಿಕಲ್ ಸೀನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಅದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿರುತ್ತೆ ಅಂತ. ಇಲ್ಲಿ ರೆಡ್, ಆರೆಂಜ್, ಯೆಲ್ಲೋ, ವೈಟ್ ಮತ್ತು ಪಿಂಕ್ ಶೇಡ್ಸ್ನ ಯೂಸ್ ಮಾಡಿ ಸ್ಟ್ರಕ್ಚರ್ಗೆ ಡೆಪ್ತ್ ಮತ್ತು ಡೀಟೇಲಿಂಗ್ ಕೊಟ್ಟಿದ್ದಾರೆ. ಸೊ ಇದು ಸಿಂಪ್ಲಿ ಫ್ಲವರ್ ಡೆಕೋರೇಷನ್ ಅಲ್ಲ, ಕರ್ನಾಟಕ ಹಿಸ್ಟ್ರಿನ ಫ್ಲವರ್ಸ್ ಮೂಲಕ ಹೇಳುವ ಒಂದು ಆರ್ಟಿಸ್ಟಿಕ್ ಪ್ರೆಸೆಂಟೇಷನ್.
ಗಂಗಾ ಡೈನೆಸ್ಟಿನ ರೂಲರ್ಸ್ ಅವರ ರಾಯಲ್ ಲೈಫ್, ಎಲಿಫ್ಯಾಂಟ್ಸ್, ಆರ್ಕಿಟೆಕ್ಚರ್ ಮತ್ತು ನಮ್ಮ ಕರ್ನಾಟಕನ ರಿಚ್ ಹೆರಿಟೇಜ್ನ ಒಂದು ಸಿಂಗಲ್ ಇನ್ಸ್ಟಾಲೇಷನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅದಕ್ಕೆ ನನಗೆ ಈ ಇಯರ್ದು ಫ್ಲವರ್ ಶೋನ ಕಾನ್ಸೆಪ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಯೂಶಲಿ ಫ್ಲವರ್ ಶೋ ಅಂದರೆ ಬ್ಯೂಟಿಫುಲ್ ಫ್ಲವರ್ಸ್ ನೋಡಿ ಫೋಟೋಸ್ ತೆಗೆದು ಬರೋದು, ಬಟ್ ಇಲ್ಲಿ ಫ್ಲವರ್ಸ್ ನೋಡ್ತಾ ನೋಡ್ತಾ ನಮಗೆ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಕೂಡ ತಿಳ್ಕೊಳ್ಳೋಕ್ಕೆ ಆಪರ್ಚುನಿಟಿ ಸಿಗುತ್ತೆ. ಸೊ ಫ್ಲವರ್ಸ್ ಪ್ಲಸ್ ಹಿಸ್ಟ್ರಿ ಪ್ಲಸ್ ಆರ್ಟ್ ಪ್ಲಸ್ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ಈ 4 ಎಲಿಮೆಂಟ್ಸ್ನ ಕಂಬೈನ್ ಮಾಡಿ ಈ ಗಂಗಾ ಡೈನೆಸ್ಟಿ ಟೀಮ್ನ ಕ್ರಿಯೇಟ್ ಮಾಡಿದ್ದಾರೆ. ಹಾಗೂ ಅಲ್ಲಿ ಬೋರ್ಡಲ್ಲಿ ನಮಗೆ ಆ ರೂಲರ್ಸ್ ಹೆಸರೇನು, ಅವರು ಯಾವ ಇಯರಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೆ ಇಲ್ಲಿ ಬ್ರಹ್ಮಸ್ತಂಭ ರೆಪ್ರೆಸೆಂಟೇಷನ್ ಕೂಡ ಇದೆ. ಇದು ಗಂಗಾ ಹೆರಿಟೇಜ್ ಮತ್ತು ಆರ್ಕಿಟೆಕ್ಚರ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಇಂಪಾರ್ಟೆಂಟ್ ಡಿಸ್ಪ್ಲೇ. ಗ್ಲಾಸ್ ಹೌಸ್ ಒಳಗೆ ಒಂದು ಡಿಸ್ಪ್ಲೇಯಿಂದ ಇನ್ನೊಂದು ಡಿಸ್ಪ್ಲೇಗೆ ಹೋಗ್ತಾ ಇದ್ರೆ ಒಂದು ಸೈಡ್ ಕಿಂಗ್, ಇನ್ನೊಂದು ಸೈಡ್ ಎಲಿಫ್ಯಾಂಟ್, ಆಮೇಲೆ ಗೋಮಟೇಶ್ವರ, ಬ್ರಹ್ಮಸ್ತಂಭ, ಹಿಸ್ಟೋರಿಕಲ್ ರೆಫರೆನ್ಸಸ್ ಎಲ್ಲ ನೋಡ್ತಾ ಹೋಗ್ಬೋದು. ಹೋಲ್ಡನ್ ಡೇಸ್ ವಾರ್ಫೇರಲ್ಲಿ ಎಲಿಫ್ಯಾಂಟ್ಸ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿದ್ದು, ಅದೇ ಕಾರಣಕ್ಕೇನೋ ಇಲ್ಲಿ ತುಂಬಾ ಆನೆಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಎಸ್ಪೆಷಲಿ ಕಿಡ್ಸ್ ಇದನ್ನು ನೋಡಿ ತುಂಬಾ ಎಕ್ಸೈಟ್ ಆಗ್ಬೋದು. ಎಲಿಫ್ಯಾಂಟ್ಸ್, ಕಿಂಗ್ಸ್, ವೆಪನ್, ರಾಯಲ್ ಅಟ್ಮಾಸ್ಫಿಯರ್, ಎವ್ರಿಥಿಂಗ್ ಟುಗೆದರ್ ನೋಡಿದಾಗ ಓಲ್ಡನ್ ಕರ್ನಾಟಕ ಹಿಸ್ಟ್ರಿ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆದರೆ ಫ್ರೆಂಡ್ಸ್, ಇದು ಫ್ಲವರ್ ಶೋ ಅಲ್ವಾ, ಸೊ ಇಷ್ಟೇ ಜೊತೆ ಫ್ಲವರ್ಸ್ನ ಬ್ಯೂಟಿ ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕು. ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ಅರೇಂಜ್ಮೆಂಟ್, ಗ್ಲಾಸ್ ಹೌಸ್ ಫುಲ್ ಡೆಕೋರೇಷನ್, ರೈಲ್ ಆದಮೇಲೆ ಫ್ರೆಶ್ ಆಗಿ ಕಾಣುವ ಫ್ಲವರ್ಸ್ ಕ್ಯಾಮ್ರಾ ಅಲ್ಲಿ ಕ್ಯಾಪ್ಚರ್ ಮಾಡಿದಾಗ ತುಂಬಾ ಬ್ಯೂಟಿಫುಲ್ ಅನಿಸ್ತಿತ್ತು. ಲಾಲ್ಬಾಗಲ್ಲಿ ಈ ಒಂದು ಮರನ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಡೆಫಿನೆಟ್ಲಿ ಮಕ್ಕಳನ್ನ ಕರ್ಕೊಂಬಂದರೆ ಇದನ್ನೆಲ್ಲ ನೋಡಿ ತುಂಬಾ ಎಂಜಾಯ್ ಮಾಡ್ತಾರೆ. ನಾನು ನನ್ನ ಆನೆಸ್ಟ್ ರೇಟಿಂಗ್ ಕೊಡಬೇಕಂದ್ರೆ, ಸಡನ್ ರೈನ್ ಬಂದಿದ್ದರಿಂದ ಬಿಗಿನಿಂಗಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಯಿತು. ಕ್ರೌಡ್ ಜಾಸ್ತಿ ಇದ್ದರು. ಫ್ಲವರ್ ಶೋ ಪಾಪ್ಯುಲಾರಿಟಿ ಕನ್ಸಿಡರ್ ಮಾಡಿದ್ರೆ ಕ್ರೌಡ್ ಅಷ್ಟು ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಮೇನ್ ಅಟ್ರಾಕ್ಷನ್ ಡೆಫಿನೆಟ್ಲಿ ಬ್ಯೂಟಿಫುಲ್ ಆಗಿತ್ತು. ಗಂಗಾ ಡೈನೆಸ್ಟಿ ಥೀಮ್ ಇರ್ಬೋದು, ಆ ಎಲಿಫ್ಯಾಂಟ್ಸ್ ಇರ್ಬೋದು, ಅದೆಲ್ಲ ನನಗೆ ಪರ್ಸ್ನಲಿ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಕ್ರೌಡ್ ಕಮ್ಮಿ ಇದ್ದರೆ ಇನ್ನೂ ಬೆಟರ್ ಆಗಿರ್ತಿತ್ತು. ಕಿಡ್ಸ್ ಆ್ಯಂಡ್ ಅಡಲ್ಟ್ಸ್ ಬೋತ್ ಎಂಜಾಯ್ ಮಾಡ್ಬೋದು ಈ ಜಾಗಕ್ಕೆ ಬಂದರೆ. ಸೊ ನೀವು ಯಾರಾದರೂ ನನಗೆ ಲಾಲ್ಬಾಗ್ ಶೋಗೆ ಹೋಗ್ಬೋದಾ, ಇಯರ್ ವರ್ತ್ ಇದೆಯಾ ಅಂದರೆ ನನ್ನ ಆನ್ಸರ್ ಡೆಫಿನೆಟ್ಲಿ ಎಸ್. ಬಟ್ ಒಂದು ಕಂಡೀಷನ್ ಇದೆ, ಪ್ಲ್ಯಾನ್ ಮಾಡಿ ಹೋಗಿ. ವೀಕ್ ಡೇಸ್ ಮಾರ್ನಿಂಗ್ ಬೆಸ್ಟ್ ಅಂತ ಅನಿಸುತ್ತೆ. ಅಲ್ಲಿ ಹೋಗಿ ಅಂಬ್ರೆಲ್ ಆರ್ ರೈನ್ ಕೋಟ್ನ ಕ್ಯಾರಿ ಮಾಡಿ. ಕ್ರೌಡ್ ಎಕ್ಸ್ಪೆಕ್ಟ್ ಮಾಡಿ. ಎಸ್ಪೆಷಲಿ ಈ ಸಲ ಗಂಗಾ ಡೈನೆಸ್ಟಿ ಟೀಮ್ ಇರೋದ್ರಿಂದ ಹಿಸ್ಟ್ರಿ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ವರ್ತ್ ವಿಸಿಟಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಗ್ಲಾಸ್ ಹೌಸ್ಗೆ ತುಂಬ ಟೈಮ್ ಕೊಟ್ಟು ನಿಧಾನವಾಗಿ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ನಾನು ಫೈನಲ್ ಆಗಿ ಹೇಳ್ಬೇಕಂದ್ರೆ, ರೈನ್ ಇದ್ದರು, ಕ್ರೌಡ್ ಇದ್ದರು, ಇನಿಷಿಯಲಿ ಸ್ವಲ್ಪ ಡಿಫಿಕಲ್ಟ್ ಆದರು, ಬಟ್ ಫೈನಲ್ ಗ್ಲಾಸ್ ಹೌಸ್ ಒಳಗಡೆ ಹಿಸ್ಟೋರಿಕಲ್ ಸ್ಟ್ಯಾಚ್ಯೂಸ್, ಗೋಮಟೇಶ್ವರ, ಗಂಗಾ ರೂಲರ್ಸ್, ಎಲಿಫ್ಯಾಂಟ್ಸ್ ಇದೆಲ್ಲ ನೋಡಿದಾಗ ತುಂಬ ಬ್ಯೂಟಿಫುಲ್ ಅಂತ ಅನಿಸುತ್ತೆ. ಈ ವಿಸಿಟ್ ವರ್ತ್ ಇತ್ತು ಅಂತ ನನಗೆ ಫೀಲ್ ಆಯಿತು. ಸೊ ಅವು ಫೈನಲ್ ರೇಟಿಂಗ್ಸ್ 10ಗೆ 8.5 ಅಂತ ಹೇಳ್ತೀನಿ. ನಿಮಗೆ ಫ್ಲವರ್ಸ್ ಇಷ್ಟ, ಫ್ಯಾಮಿಲಿ ಔಟಿಂಗ್ ಬೇಕು ಅಂದರೆ ದೆನ್ ಡೆಫಿನೆಟ್ಲಿ ನೀವು ಈ ಫ್ಲವರ್ ಶೋ ಮುಗಿಯೋದಲ್ಲಿ ಒಂದ್ಸಲಿ ವಿಸಿಟ್ ಕೊಡಿ. ಪೀಸ್ಫುಲ್ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಅರ್ಲಿ ಮಾರ್ನಿಂಗ್ ವೀಕ್ ಡೇ ಚೂಸ್ ಮಾಡಿ. ನನ್ನ ಮಗ ಅಂತೂ ಅಲ್ಲಿ ಮಳೆ ಬಂದಿದ್ದರಿಂದ ಅಲ್ಲಿನ ಕೊಚ್ಚೆಯಲ್ಲಿ ತುಂಬಾ ಆಟ ಆಡ್ತಾ ಇದ್ದ. ಹಾಗೆ ಅಲ್ಲಿ ಒಳಗಡೆ ಸಿಗುವ ಫುಡ್ ಬಗ್ಗೆ ನಾನು ಹೇಳಬೇಕಂದ್ರೆ, ಅಲ್ಲಿ ಒಂದು ಚುರ್ಮುರಿ ತೊಗೊಂಡ್ರು ನಿಮಗೆ 50 to 60 ರುಪೀಸ್ ಹೇಳ್ತಾರೆ. ಬಟ್ ನಿಜ ಹೇಳ್ತೀನಿ, ಅಲ್ಲಿನ ಚುರ್ಮುರಿ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಬರೀ ಉಪ್ಪು ಖಾರ ಮಾತ್ರ ಮಿಕ್ಸ್ ಮಾಡಿದ ಥರ ಇತ್ತು. ಪರ್ಸ್ನಲಿ ನಂಗೆ ಅದು ಇಷ್ಟ ಆಗಲಿಲ್ಲ. ಇನ್ನು ಇಲ್ಲಿ ಗೋಲ್ಗಪ್ಪ ಟ್ರೈ ಮಾಡಿದ್ವಿ, ಅದು ಸ್ವಲ್ಪ ವರ್ತ್ ಅನಿಸ್ತು. ರಶೀದ್ ಹೆಂಗಿದೆ ಚುರ್ಮುರಿ? ಚೆನ್ನಾಗಿದೆ, ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತು. ಟೇಸ್ಟ್ ಚೆನ್ನಾಗಿದೆಯಾ? ಅನ್ವಿಕ್, ನೀನೇನು ನೋಡ್ತಾ ಇದೆಯಾ? ನೀನೇನು ನೋಡ್ತಾ ಇದ್ದೀರಾ ಸರ್? ಚುರ್ಮುರಿ ತಿಂತೀರಾ ಸರ್? ಎಷ್ಟು ಮಾಡಿದ್ದೀರಾ? ಎಷ್ಟು ಮಾಡಿದ್ದೀರಾ? ಎರಡನೇ ದೀರೇಡ್ತಾ? ಎರಡನೇ ಹಿಡಿದು ಬಟ್ ಚೆನ್ನಾಗಿರುತ್ತೆ ಅಂತ ತೊಗೊಂಡು ಸ್ವೀಟ್ ಅಂತ ಇದು ಕಡಿ ಗಟ್ಟಿಯಾಗಿರಬೇಕು ಅಂತ ಹುರಿದಿರೋದಾದ್ರೆ. ಇದು ಬೇಯಿಸ್ಕೊಂಡು ತಿನ್ನೋದು ಅದು. ಅದು ನಾನು ಏನೇನು ತಿನ್ಬೇಕಂತ ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಅವೆಲ್ಲ ಕೊಡ್ತೀವಿ. ಇಲ್ಲೆಲ್ಲ ನ್ಯಾಚುರಲ್ ಆಗಿರುತ್ತೆ. ಫುಲ್ಲು ಏನೇನು ತಿನ್ನಬೇಕು ಅನ್ಕೊಂಡು ತೋರಿಸ್ತೀನಿ. ಅದು ನ್ಯಾಚುರಲ್ ಜ್ಯೂಸ್, ಆ್ಯಕ್ಚುಲಿ ಏನು ಮಿಕ್ಸೇ ಇರಲ್ಲ. ಓಕೆನಾ? ಓಕೆ, ನಾವು ಕುಡಿಲೇಬೇಕು ನೀವು. ನೋಡೋಣ. ಅದಕ್ಕೆ ಹೆಂಗಿದೆ? ಸೂಪರಾ? ಹೇಳಿ, ಮ್ಯಾಂಗೋ ಚೆನ್ನಾಗಿ ಕುಯ್ದಿದ್ದಾರೆ. ಇನ್ನು ಟಿಕೆಟ್ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ, ವೀಕ್ ಡೇಸಲ್ಲಿ 80 ಹಾಗೂ ವೀಕೆಂಡ್ಸಲ್ಲಿ 100 ರುಪೀಸ್. ಮಕ್ಕಳಿಗೆ 30 ರುಪೀಸ್. ಇನ್ನು ಅವರು ಸ್ಕೂಲ್ ಯೂನಿಫಾರ್ಮಲ್ಲಿ ಬಂದಿದ್ರೆ ಫ್ರೀ ಎಂಟ್ರಿ ಕೂಡ ಸಿಗುತ್ತೆ. ಅನ್ವಿಕ್ ಏನು ಬೇಕು?
ಏನು ಬೇಕು ಹಾಂ ಎಲ್ಲೈತೆ ಏನು ಏನು ಡಾಕ್ಟ್ರು ಸೆಟ್ಟು ನಾವು ಕಾಮತ್ ಹೋಟ್ಲಿಗೆ ಹೋಗೋಣ ಅಂತ ಬಂದ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೂ ನಮ್ಮ ಅನ್ವಿಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಲಾಲ್ಬಾಗ್ ಫ್ಲವರ್ ಶೋಗೆ ಆಲ್ರೆಡಿ ಹೋಗಿದ್ರೆ ನಿಮ್ಮ ರೇಟಿಂಗ್ ಎಷ್ಟು, ರೈನ್ ಬಂತಾ, ಕ್ರೌಡ್ ಹೇಗಿತ್ತು ಅನ್ನೋದನ್ನೆಲ್ಲ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.